ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನೀವು ಸಹ ಸುಮಾರು ಪಾತ್ರಗಳಲ್ಲಿ ಕಾಕಿಯನ್ನು ತೊಟ್ಟಿದ್ರಿ ಆ್ಯಂಡ್ ಇತ್ತೀಚಿನ ಕನ್ನಡ ಚಿತ್ರರಂಗದಲ್ಲಿ ಬೆಳವಣಿಗೆ ಆಗ್ತಿರೋದ್ರಿಂದ ಸೊ ದರ್ಶನ್ ಅವರು ಸಹ ಸುಮಾರು ಸಿನಿಮಾಗಳ ಪೊಲೀಸ್ ಆಗಿ ಅಧಿಕಾರಿಗಳು, ಈಗ ಅವರು ಒಂದು ಆರೋಪಿ ಸ್ಥಾನದಲ್ಲಿದ್ದಾರೆ. ಅದರ ಬಗ್ಗೆ ನಿಮ್ಮ ಮತ್ತು ದರ್ಶನ್ ಅವರ ಒಡನಾಟದ ಬಗ್ಗೆ? ಅಲ್ಲ, ನಾನು ಈಗ ಆಲ್ರೆಡಿ ಹೇಳಿದ್ದೀನಿ. ನನಗೇನು ಗೊತ್ತಿದ್ದು ಸ್ಟಾರ್ಟಿಂಗಲ್ಲಿ ಜೂನ್ 8, 9 ಏನು ಇನ್ಸಿಡೆಂಟ್ ಆಯಿತು, ಅದಾಗಿ 2 ದಿನಕ್ಕೆ ನನಗೆ ಅದು ಗೊತ್ತಾದಾಗ ನಂಗೆ ತುಂಬ, ನನಗೇ ಅಲ್ಲ ಇಡೀ ಇಂಡಸ್ಟ್ರಿಗೆ ಶಾಕ್ ಆಯಿತು, ಆಘಾತಾಗಿದೆ. ಈ ಥರ ಒಂದು ಸಿಚುವೇಷನಲ್ಲಿ ದರ್ಶನ ಹೋಗಿ ಸಿಕ್ಕಾಕೊಂಡಿರೋದು, ಈ ಥರ ಏನು ಪರಿಸ್ಥಿತಿ ಅನ್ನೋದನ್ನು ಈಗ ಆಲ್ರೆಡಿ ಆರೋಪಿ ಸ್ಥಾನದಲ್ಲಿ ಜೈಲಲ್ಲಿ ಇವಾಗ ಅವರು ಅನುಭವಿಸ್ತಿದ್ದಾರೆ. ಅದು ತನಿಖೆ ಮೂಲಕನೇ ಕಾನೂನು ನ್ಯಾಯಾಧೀಶರು ಏನಿದೆ ಅದು ಮುಂದೆ ತನಿಖೆ ಮುಖ ಆದಷ್ಟು ಬೇಗ ಅದು ಏನು ನಾವು ಸುಳ್ಳು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಏನು ದರ್ಶನ ಏನು ಅನ್ನೋದು ನಮಗೆ ಗೊತ್ತಿದೆ, ಅಂದರೆ ನೋಡಿದ್ದು ಮುಂಚೆ. ಈ ರೀತಿ ಸ್ಥಿತಿಲಿ ಹಿಂಗೆ ಹೋಗಿರೋದ್ರಿಂದ ಅದೂ ಸುಳ್ಳಾಗಲಿ ಅಂತ ಕೇಳ್ಕೊಳ್ಳೋದು ನನ್ನ ಮನಸ್ಸಲ್ಲಿ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಅವ್ರನ್ನ ಈ ಸಿಚುವೇಶನ್ ನೋಡ್ತೀವಿ ಅಂತ ಅಂದ್ಕೊಂಡಿದ್ರ ಅಂತ? ಯಾಕೆಂತಂದರೆ ಇಷ್ಟು ದಿನ ಕಾಕಿ ತೊಟ್ಟು ಕದರ್ ತೋರಿಸ್ತಿದ್ದಂಥವ್ರು ಬಿಗ್ ಸ್ಕ್ರೀನಲ್ಲಿ, ಈಗ ಅವರು ನಿಜ ಜೀವನದಲ್ಲಿ ಒಂದು ಕಂಬಿ ಹಿಂದೆ ಅಂತಂದರೆ ಒಂಥರ ಅನಿಸುತ್ತೆ ಯಾರಿಗೆ ಆಗಿರ್ಬೋದು. ಸೊ ಅದ್ರ ಅಲ್ಲ, ಇದು ಇಡೀ ಇಂಡಸ್ಟ್ರಿಗೆಲ್ಲ, ಇಡೀ ರಾಜ್ಯಕ್ಕೇ ಇದೊಂದು ಶಾಕ್. ಇದು ಅಂಥ ವ್ಯಕ್ತಿ ನಾವು ನೋಡ್ದಂಗೆ ಸುಮ್ಮನೆ ಫೋನ್ ಮಾಡಿದಚ್ಚು ಈ ಥರ ಒಂದು ಫ್ಯಾಮ್ಲಿ ಹಿಂಗಿದೆ ಪ್ರಾಬ್ಲಮ್ಮು ಹಾಗೆ ಹೀಗೆ ಅಂದರೆ, ಯಾರು ನೀನು ಕರೆಕ್ಟಾಗಿ ನೋಡಿದ್ಯಾ, ತಿಳ್ಕೊಂಡಿದ್ಯಾ, 100% ಅಪ್ಪ ಅಂತ ಹೇಳಿದ್ರೆ ವಿತೌಟ್ ಇದು ನಮ್ಮನ್ನ ಎಕ್ಸ್ಟ್ರಾ ಏನಂತಾರೆ ಎಂಕ್ವೈರಿ ಮಾಡ್ದೇ ಅವ್ರ ಅಸಿಸ್ಟೆಂಟ್ಸ್ಗೆ ಹೇಳಿ ಸಹಾಯ ಮಾಡಿರೋದು ನಾನು ನೋಡಿದ್ದೀನಿ. ನಾವೆಲ್ಲ ಜೊತೆ ಇದ್ದು ಪಾರ್ಟಿಗಳು ಮಾಡಿರೋದಲ್ಲಿ ಇನ್ನೊಂದಾಗಲಿ ಅಂದರೆ ನಾವು ಹೀಟ್ ಅಂಟರ್ಸು ಫುಡ್ಡು ಆ ಥರದಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಟೈಮ್ ಪಾಸ್ ಮಾಡೋದು ನೋಡಿದ್ದೀವಿ. ಅವರ್ಷ್ಟು ಗತ್ತಲೆ ಮಾತಾಡಿದ್ದೀವಿ, ಎಲ್ಲ ಇದಾಗಿದೆ. ನನ್ನ ಜೊತೆ ಇದ್ದಂಥ ದರ್ಶನ ನಾವು ಯಾವತ್ತೂ ಆ ರೀತಿ ರಾಂಗ್ ದರ್ಶನ ನಾನು ನೋಡೇ ಇಲ್ಲ. ಈ ರೀತಿ ಆಗಿರೋದ್ರಿಂದ ಈ ಥರ ಪರಿಸ್ಥಿತಿಲಿ ಅವರು ಫೇಸ್ ಮಾಡ್ತಾಯಿದ್ದಾರೆ. ಆದಷ್ಟು ಬೇಗ ಅದೆಲ್ಲ ಕ್ಲಿಯರ್ ಆಗಿ ಬರಲಿ ಅಂತ ನಮ್ಮ ಅಭಿಲಾಷೆ ಅಷ್ಟೇ. ನೀವು ಹೇಳ್ತಿದ್ದೀರಾ ದರ್ಶನ್ ಅವ್ರನ್ನ ನಾನು ಈ ಥರ ರಾಂಗ್ ವೇಯಲ್ಲಿ ಹೋಗಿರುವಂಥ ದರ್ಶನ ನೋಡೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಈಗ ಅವ್ರ ಅಭಿಮಾನಿಗಳಿಗೆ ಕೆಲವೊಬ್ಬರೆಲ್ಲ ನಾವು ಕಷ್ಟ ಆಗ್ತಾ ಇರುತ್ತೆ. ಸೊ ಅವ್ರ ಫ್ಯಾನ್ಸ್ಗಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ನೀವು ಫ್ಯಾಮಿಲಿ ಮೆಂಬರ್ಸ್ನ ಮೀಟ್ ಆಗುವಂಥ ಪ್ರಯತ್ನವನ್ನು ಮಾಡಿದ್ರಾ, ಧೈರ್ಯ ತುಂಬುವಂಥ ಪ್ರಯತ್ನವನ್ನು ಮಾಡಿದ್ರಾ ಅಂತ? ಇಲ್ಲ, ಆ ಥರ ಧೈರ್ಯ ಅಲ್ಲ. ಅದು ನೋಡಿ, ಯಾರೋ ಒಂದು ನಾರ್ಮಲ್ ಸ್ನೇಹಿತನಿಗೆ ಈ ಥರ ಆಗಿದ್ದರೆ ಅವ್ರಿಗೆ ಇಷ್ಟೇ ಜನ ಸ್ನೇಹಿತರಿರ್ತಾರೆ ಅಂತ ನಾವು ಒಬ್ಬರು ಹೋಗಿ ಸಾಂತ್ವನ ಹೇಳ್ಬೋದು. ಅವ್ರ ಮನೆಗೆ ಕೋಟ್ಯಾಂತರ ಜನನೇ ಸಾಂತ್ವನ ಹೇಳ್ತಾ ಇದ್ದಾರೆ. ಅದರಲ್ಲಿ ನಾವು ಒಬ್ಬರು ಟೈಮ್ ಸಿಕ್ಕಾಗ ಅವ್ರಿಗೆ ಮೈಂಡ್ ಫ್ರೀ ಇದ್ದಾಗಿದೆ. ಎಲ್ಲರೂ ಗೊತ್ತಿದೆ, ಇದು ಕಾಮನ್ನಾಗಿ ಹೇಳೋದಂಥದ್ದು. ಹಂಗಾಗಿ ಆ ಥರ ಹೋಗೋದಕ್ಕಲ್ಲ. ಇನ್ನು ನಾನು ಒಳಗಡೆ ಏನಾಯಿತು ಹೆಂಗಾಯಿತು ಅನ್ನೋದು ಕೇಳೋ ಒಂದು ಕುತೂಹಲದಲ್ಲಿದ್ದೀನಿ ನಾನು ದರ್ಶನ್ನ. ಆದರೆ ಅದಕ್ಕೆ ಪೊಲೀಸವರು ಅವಕಾಶ ಮಾಡಿಕೊಟ್ಟಿಲ್ಲ. ಅಂದರೆ ಅಲ್ಲಿ ಈಗ ಯಾರನ್ನೂ ಬಿಡ್ತಾಯಿಲ್ಲ ಅಂತ ನಾನು ನಿಮ್ಮ ಮಾಧ್ಯಮ ಮೂಲಕ ನೋಡಿದೆ. ಸೊ ಆ ಥರ ಬಿಡೋಂಥ ಟೈಮ್ ಬಂದಾಗ ಒಂದು ಸಲ ಹೋಗಿ ತಿಳ್ಕೊಬೇಕು ಅಂತ ನನಗೂ ಒಂದು ಆಸೆ ಇದೆ. ಅದಕ್ಕೆ ಮುಂಚೆನೇ ಬಂದ್ಬಿಡ್ಲಿ ಅನ್ನೋದು ಆಸೆ ಇದೆ, ಅಕಸ್ಮಾತ್ ಬರಲಿಲ್ಲನೇ ತಿಳ್ಕೊಬೇಕು ಅನ್ನೋದು ಆಸೆ ಇದೆ. ಕೊನೆಯದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳಿಗೆ ನೀವು ನೋಡಿರೋಂಥ ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ದರ್ಶನ್ ಅಭಿಮಾನಿಗಳನ್ನ ನಾನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅವ್ರಿಗೇನು ಶಾಕ್ ಆಗಿದೆ ಅದಷ್ಟೇ ಶಾಕು ನಮಗೂ ಆಗಿದೆ. ತಡ್ಕೊಬೇಕು, ಏನೇನೋ ಥರ ದುಡುಕಬಾರ್ದು. ಈಗ ನಾನು ಹೇಳಿದ್ನಲ್ಲ, ಆ ಥರ ದುಡುಕಿರೋದ್ರಿಂದ ಯಾರಿಂದ ಆಗಿ ಈ ಥರ ಪರಿಸ್ಥಿತಿ ಬಂದಿದೆ ಅನ್ನೋದು ಗೊತ್ತಿಲ್ಲ ದರ್ಶನ್ಗೆ. ಅದನ್ನೆಲ್ಲ ನಾವು ತಿಳ್ಕೊಂಡಾಗಲೇ ಗೊತ್ತಾಗೋದು. ಅಭಿಮಾನಿಗಳು ಇನ್ನು ಮುಂದೆ ಆದರೂ ಯಾವುದೇ ಒಂದು ಇನ್ನೊಬ್ಬರ ಬೇರೆ ಆರ್ಟಿಸ್ಟಿಂದ ಸುಮ್ಮನೆ ಪ್ರಚೋದನೆ ಮಾಡೋದು, ಜಗಳ ಆಡೋದು, ಇದೆಲ್ಲ ಮಾಡೋದು ಬಿಟ್ಟರೆ ಏನೂ ತೊಂದರೆ ಆಗೋಲ್ಲ. ನೀವು ಸಹ ಸುಮಾರು ಪಾತ್ರಗಳಲ್ಲಿ ಕಾಕಿಯನ್ನು ತೊಟ್ಟಿದ್ರಿ ಆ್ಯಂಡ್ ಇತ್ತೀಚಿನ ಕನ್ನಡ ಚಿತ್ರರಂಗದಲ್ಲಿ ಬೆಳವಣಿಗೆ ಆಗ್ತಿರೋದ್ರಿಂದ ಸೊ ದರ್ಶನ್ ಅವರು ಸಹ ಸುಮಾರು ಸಿನಿಮಾಗಳ ಪೊಲೀಸ್ ಆಗಿ ಅಧಿಕಾರಿಗಳು, ಈಗ ಅವರು ಒಂದು ಆರೋಪಿ ಸ್ಥಾನದಲ್ಲಿದ್ದಾರೆ. ಅದರ ಬಗ್ಗೆ ನಿಮ್ಮ ಮತ್ತು ದರ್ಶನ್ ಅವರ ಒಡನಾಟದ ಬಗ್ಗೆ? ಅಲ್ಲ, ನಾನು ಈಗ ಆಲ್ರೆಡಿ ಹೇಳಿದ್ದೀನಿ. ನನಗೇನು ಗೊತ್ತಿದ್ದು ಸ್ಟಾರ್ಟಿಂಗಲ್ಲಿ ಜೂನ್ 8, 9 ಏನು ಇನ್ಸಿಡೆಂಟ್ ಆಯಿತು, ಅದಾಗಿ 2 ದಿನಕ್ಕೆ ನನಗೆ ಅದು ಗೊತ್ತಾದಾಗ ನಂಗೆ ತುಂಬ, ನನಗೇ ಅಲ್ಲ ಇಡೀ ಇಂಡಸ್ಟ್ರಿಗೆ ಶಾಕ್ ಆಯಿತು, ಆಘಾತಾಗಿದೆ. ಈ ಥರ ಒಂದು ಸಿಚುವೇಷನಲ್ಲಿ ದರ್ಶನ ಹೋಗಿ ಸಿಕ್ಕಾಕೊಂಡಿರೋದು, ಈ ಥರ ಏನು ಪರಿಸ್ಥಿತಿ ಅನ್ನೋದನ್ನು ಈಗ ಆಲ್ರೆಡಿ ಆರೋಪಿ ಸ್ಥಾನದಲ್ಲಿ ಜೈಲಲ್ಲಿ ಇವಾಗ ಅವರು ಅನುಭವಿಸ್ತಿದ್ದಾರೆ. ಅದು ತನಿಖೆ ಮೂಲಕನೇ ಕಾನೂನು ನ್ಯಾಯಾಧೀಶರು ಏನಿದೆ ಅದು ಮುಂದೆ ತನಿಖೆ ಮುಖ ಆದಷ್ಟು ಬೇಗ ಅದು ಏನು ನಾವು ಸುಳ್ಳು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಏನು ದರ್ಶನ ಏನು ಅನ್ನೋದು ನಮಗೆ ಗೊತ್ತಿದೆ, ಅಂದರೆ ನೋಡಿದ್ದು ಮುಂಚೆ. ಈ ರೀತಿ ಸ್ಥಿತಿಲಿ ಹಿಂಗೆ ಹೋಗಿರೋದ್ರಿಂದ ಅದೂ ಸುಳ್ಳಾಗಲಿ ಅಂತ ಕೇಳ್ಕೊಳ್ಳೋದು ನನ್ನ ಮನಸ್ಸಲ್ಲಿ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಅವ್ರನ್ನ ಈ ಸಿಚುವೇಶನ್ ನೋಡ್ತೀವಿ ಅಂತ ಅಂದ್ಕೊಂಡಿದ್ರ ಅಂತ? ಯಾಕೆಂತಂದರೆ ಇಷ್ಟು ದಿನ ಕಾಕಿ ತೊಟ್ಟು ಕದರ್ ತೋರಿಸ್ತಿದ್ದಂಥವ್ರು ಬಿಗ್ ಸ್ಕ್ರೀನಲ್ಲಿ, ಈಗ ಅವರು ನಿಜ ಜೀವನದಲ್ಲಿ ಒಂದು ಕಂಬಿ ಹಿಂದೆ ಅಂತಂದರೆ ಒಂಥರ ಅನಿಸುತ್ತೆ ಯಾರಿಗೆ ಆಗಿರ್ಬೋದು. ಸೊ ಅದ್ರ ಅಲ್ಲ, ಇದು ಇಡೀ ಇಂಡಸ್ಟ್ರಿಗೆಲ್ಲ, ಇಡೀ ರಾಜ್ಯಕ್ಕೇ ಇದೊಂದು ಶಾಕ್. ಇದು ಅಂಥ ವ್ಯಕ್ತಿ ನಾವು ನೋಡ್ದಂಗೆ ಸುಮ್ಮನೆ ಫೋನ್ ಮಾಡಿದಚ್ಚು ಈ ಥರ ಒಂದು ಫ್ಯಾಮ್ಲಿ ಹಿಂಗಿದೆ ಪ್ರಾಬ್ಲಮ್ಮು ಹಾಗೆ ಹೀಗೆ ಅಂದರೆ, ಯಾರು ನೀನು ಕರೆಕ್ಟಾಗಿ ನೋಡಿದ್ಯಾ, ತಿಳ್ಕೊಂಡಿದ್ಯಾ, 100% ಅಪ್ಪ ಅಂತ ಹೇಳಿದ್ರೆ
ವಿತೌಟ್ ಇದು ನಮ್ಮನ್ನ ಎಕ್ಸ್ಟ್ರಾ ಏನಂತಾರೆ ಎಂಕ್ವೈರಿ ಮಾಡ್ದೇ ಅವ್ರ ಅಸಿಸ್ಟೆಂಟ್ಸ್ಗೆ ಹೇಳಿ ಸಹಾಯ ಮಾಡಿರೋದು ನಾನು ನೋಡಿದ್ದೀನಿ. ನಾವೆಲ್ಲ ಜೊತೆ ಇದ್ದು ಪಾರ್ಟಿಗಳು ಮಾಡಿರೋದಾಗಲಿ ಇನ್ನೊಂದಾಗಲಿ ಅಂದರೆ ನಾವು ಹೀಟ್ ಅಂಟರ್ಸು ಫುಡ್ಡು ಆ ಥರದಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಟೈಮ್ ಪಾಸ್ ಮಾಡೋದು ನೋಡಿದ್ದೀವಿ. ಅವರ್ಷ್ಟು ಗತ್ತಲೆ ಮಾತಾಡಿದ್ದೀವಿ, ಎಲ್ಲ ಇದಾಗಿದೆ. ನನ್ನ ಜೊತೆ ಇದ್ದಂಥ ದರ್ಶನ್ ನಾವು ಯಾವತ್ತೂ ಆ ರೀತಿ ರಾಂಗ್ ದರ್ಶನ ನಾನು ನೋಡೇ ಇಲ್ಲ. ಈ ರೀತಿ ಆಗಿರೋದ್ರಿಂದ ಈ ಥರ ಪರಿಸ್ಥಿತಿಲಿ ಅವರು ಫೇಸ್ ಮಾಡ್ತಾಯಿದ್ದಾರೆ. ಆದಷ್ಟು ಬೇಗ ಅದೆಲ್ಲ ಕ್ಲಿಯರ್ ಆಗಿ ಬರಲಿ ಅಂತ ನಮ್ಮ ಅಭಿಲಾಷೆ ಅಷ್ಟೆ. ನೀವು ಹೇಳ್ತಿದ್ದೀರಾ ದರ್ಶನ್ ಅವ್ರನ್ನ ನಾನು ಈ ಥರ ರಾಂಗ್ ವೇಯಲ್ಲಿ ಹೋಗಿರುವಂಥ ದರ್ಶನ ನೋಡೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಈಗ ಅವ್ರ ಅಭಿಮಾನಿಗಳಿಗೆ ಕೆಲವೊಬ್ಬರೆಲ್ಲ ಕಷ್ಟ ಆಗ್ತಾ ಇರುತ್ತೆ. ಸೊ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅವ್ರ ಫ್ಯಾನ್ಸ್ಗಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ನೀವು ಫ್ಯಾಮಿಲಿ ಮೆಂಬರ್ಸ್ನ ಮೀಟ್ ಆಗುವಂಥ ಪ್ರಯತ್ನವನ್ನು ಮಾಡಿದ್ರಾ, ಧೈರ್ಯ ತುಂಬುವಂಥ ಪ್ರಯತ್ನವನ್ನು ಮಾಡಿದ್ರಾ ಅಂತ? ಇಲ್ಲ ಆ ಥರ ಧೈರ್ಯ ಅಲ್ಲ. ಅದು ನೋಡಿ, ಯಾರೋ ಒಂದು ನಾರ್ಮಲ್ ಸ್ನೇಹಿತನಿಗೆ ಈ ಥರ ಆಗಿದ್ದರೆ ಅವ್ರಿಗೆ ಇಷ್ಟೇ ಜನ ಸ್ನೇಹಿತರಿರ್ತಾರೆ ಅಂತ ನಾವು ಒಬ್ಬರು ಹೋಗಿ ಸಾಂತ್ವನ ಹೇಳ್ಬೋದು. ಅವ್ರ ಮನೆಗೆ ಕೋಟ್ಯಾಂತರ ಜನನೇ ಸಾಂತ್ವನ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ನಾವು ಒಬ್ಬರು ಟೈಮ್ ಸಿಕ್ಕಾಗ ಅವ್ರಿಗೆ ಮೈಂಡ್ ಫ್ರೀ ಇದ್ದಾಗಿದೆ. ಎಲ್ಲರೂ ಗೊತ್ತಿದೆ, ಇದು ಕಾಮನ್ನಾಗಿ ಹೇಳೋದಂಥದ್ದು. ಹಂಗಾಗಿ ಆ ಥರ ಹೋಗೋದಕ್ಕಲ್ಲ. ಇನ್ನು ನಾನು ಒಳಗಡೆ ಏನಾಯಿತು ಹೆಂಗಾಯಿತು ಅನ್ನೋದನ್ನು ಕೇಳೋ ಒಂದು ಕುತೂಹಲದಲ್ಲಿದ್ದೀನಿ ನಾನು ದರ್ಶನ್ನ. ಆದರೆ ಅದಕ್ಕೆ ಪೊಲೀಸವರು ಅವಕಾಶ ಮಾಡಿಕೊಟ್ಟಿಲ್ಲ. ಅಂದರೆ ಅಲ್ಲಿ ಈಗ ಯಾರನ್ನೂ ಬಿಡ್ತಾ ಇಲ್ಲ ಅಂತ ನಾನು ನಿಮ್ಮ ಮಾಧ್ಯಮ ಮೂಲಕ ನೋಡಿದೆ. ಸೊ ಆ ಥರ ಬಿಡೋಂಥ ಟೈಮ್ ಬಂದಾಗ ಒಂದು ಸಲ ಹೋಗಿ ತಿಳ್ಕೊಬೇಕು ಅಂತ ನನಗೂ ಒಂದು ಆಸೆ ಇದೆ. ಅದಕ್ಕೆ ಮುಂಚೆನೇ ಬಂದ್ಬಿಡ್ಲಿ ಅನ್ನೋದು ಆಸೆ ಇದೆ. ಅಕಸ್ಮಾತ್ ಬರಲಿಲ್ಲನೇ ತಿಳ್ಕೊಬೇಕು ಅನ್ನೋದು ಆಸೆ ಇದೆ. ಕೊನೆಯದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳಿಗೆ ನೀವು ನೋಡಿರುವಂಥ ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ದರ್ಶನ್ ಅಭಿಮಾನಿಗಳನ್ನ ನಾನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅವ್ರಿಗೇನು ಶಾಕ್ ಆಗಿದೆ ಅದಷ್ಟೇ ಶಾಕು ನಮಗೂ ಆಗಿದೆ. ತಡ್ಕೊಬೇಕು, ಏನೇನೋ ಥರ ದುಡುಕಬಾರ್ದು. ಈಗ ನಾನು ಹೇಳಿದ್ನಲ್ಲ, ಆ ಥರ ದುಡುಕಿರೋದ್ರಿಂದ ಯಾರಿಂದ ಆಗಿ ಈ ಥರ ಪರಿಸ್ಥಿತಿ ಬಂದಿದೆ ಅನ್ನೋದು ಗೊತ್ತಿಲ್ಲ ದರ್ಶನ್ಗೆ. ಅದನ್ನೆಲ್ಲ ನಾವು ತಿಳ್ಕೊಂಡಾಗಲೇ ಗೊತ್ತಾಗೋದು. ಅಭಿಮಾನಿಗಳು ಇನ್ನು ಮುಂದೆ ಆದರೂ ಯಾವುದೇ ಒಂದು ಇನ್ನೊಬ್ಬರ ಬೇರೆ ಆರ್ಟಿಸ್ಟಿಂದ ಸುಮ್ಮನೆ ಪ್ರಚೋದನೆ ಮಾಡೋದು, ಜಗಳ ಆಡೋದು, ಇದೆಲ್ಲ ಮಾಡೋದು ಬಿಟ್ಟರೆ ಏನೂ ತೊಂದರೆ ಆಗಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.